ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಯು ಪಿ ಎಸ್ ಸಿ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಅದರಲ್ಲಿ 2 ಸ್ಟೆಪ್ ಇದೆ ಅಪ್ಲೈ ಮಾಡೋದಕ್ಕೆ. ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು, ಇನ್ನೊಂದು ಬಂದುಬಿಟ್ಟು ಲಾಗಿನ್ ಪ್ರೊಸೆಸ್ಸು. ಲಾಗಿನ್ ಆಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ತೋರಿಸ್ತೀನಿ. ಆಲ್ರೆಡಿ ಯಾರಾದರೂ ರಿಜಿಸ್ಟರ್ ಆಗಿದ್ದರೆ ಡೈರೆಕ್ಟಾಗಿ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಫಸ್ಟ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್. ಈ ಹೋಮ್ ಪೇಜಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ನ್ಯೂ ರಿಜಿಸ್ಟ್ರೇಷನ್ ಅಂತ, ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಅವರು ಕೇಳಿರೋ ಡೀಟೇಲ್ಸ್ನ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಸರಿಯಾಗಿ. 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಆ ಥರ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕು. ಫಸ್ಟ್ ಬಂದುಬಿಟ್ಟು ನೇಮ್, 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆನೋ ಆ ಥರ ನಮ್ಮ ನೇಮನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ವೆರಿಫೈ ನೇಮ್, ಇನ್ನೊಂದು ಸಲ ನಾವು ನಮ್ಮ ನೇಮನ್ನು ಎಂಟ್ರಿ ಮಾಡಬೇಕು ಸರಿಯಾಗಿ. ಅದಾದಮೇಲೆ ಹ್ಯಾವ್ ಯು ಎವರ್ ಚೇಂಜ್ ನೇಮ್, ಇನ್ ಕೇಸ್ ನಾವೇನಾದರೂ ನೇಮ್ ಚೇಂಜ್ ಮಾಡಿದ್ದೀವ, ಇನ್ ಕೇಸ್ ಚೇಂಜ್ ಮಾಡಿದರೆ ಎಸ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಚೇಂಜ್ ಮಾಡಿಲ್ಲ ಅಂತ ಅಂದರೆ ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜೆಂಡರ್, ನಾವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವೆರಿಫೈ ಜೆಂಡರ್, ಇನ್ನೊಂದು ಸಲ ಕೇಳ್ತಾರೆ. ಇನ್ನೊಂದು ಸಲ ನಾವು ಯಾವ ಜೆಂಡರ್ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್, ನಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವೆರಿಫೈ ಡೇಟ್ ಆಫ್ ಬರ್ತ್ ಅಂತ ಇನ್ನೊಂದು ಸಲ ಕೇಳಿದ್ದಾರೆ. ಇನ್ನೊಂದು ಸಲ ನಾವು ನಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಫಾದರ್ಸ್ ನೇಮ್ ಅಂತ ಇದೆ. ಫಾದರ್ಸ್ ನೇಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಪ್ರಕಾರನೇ ಫಾದರ್ಸ್ ನೇಮನ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ವೆರಿಫೈ ಫಾದರ್ಸ್ ನೇಮ್, ಇನ್ನೊಂದು ಸಲ ಫಾದರ್ ನೇಮ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಮದರ್ ನೇಮ್ನು ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರೋದೋ ಅದೇ ಥರ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ವೆರಿಫೈ ಮದರ್ಸ್ ನೇಮ್, ಇನ್ನೊಂದು ಸಲ ಮದರ್ ನೇಮನ್ನು ಫಿಲ್ ಮಾಡಬೇಕು. ಅದಾದಮೇಲೆ ಮೈನಾರಿಟಿ ಸ್ಟೇಟಸ್, ಇನ್ ಕೇಸ್ ಮೈನಾರಿಟಿ ಸ್ಟೇಟಸ್ ಎಸ್ ಆಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ನೋ ಆಗಿದ್ದರೆ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರ್, ನಮ್ಮ ಮೊಬೈಲ್ ನಂಬರ್ ನಾವು ಚಾಲ್ತಿಯಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಟರ್ನೇಟ್ ಮೊಬೈಲ್ ನಂಬರ್, ಇನ್ನೊಂದು ನಮ್ಮದೇ ಆಗಿರ್ಬೋದು ಇಲ್ಲ ನಮ್ಮ ಪೇರೆಂಟ್ಸ್ದಾಗಿರ್ಬೋದು, ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಮೇಲ್ ಐ ಡಿ, ನಮ್ಮ ಇಮೇಲ್ ಐ ಡಿನ ಫಿಲ್ ಮಾಡ್ಕೋಬೇಕು. ಇನ್ ಕೇಸ್ ಇನ್ನೊಂದು ಇಮೇಲ್ ಐ ಡಿ ಏನಾದರೂ ಇದ್ದರೆ ಆ ಇಮೇಲ್ ಐ ಡಿನೂ ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ 10th ಬೋರ್ಡ್ ಎಕ್ಸಾಮಿನೇಷನ್ ರೋಲ್ ನಂಬರ್, 10th ಬೋರ್ಡ್ ಎಕ್ಸಾಮಿಂದ ಏನು ರೋಲ್ ನಂಬರ್ ಇದೆಯೋ ಆ 10th ಬೋರ್ಡ್ ರೋಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಸೆಕ್ಯೂರಿಟಿ ಕ್ವಶನ್ ನಂಬರ್ 1 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಸ್ಟ್ ಆಫ್ ಕ್ವಶನ್ಸ್ ಇದೆ. ಆ ಲಿಸ್ಟ್ ಆಫ್ ಕ್ವಶನ್ಸಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕ್ವಶನ್ನಿಗೆ ನಮ್ಮ ಆನ್ಸರ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಸೆಕ್ಯೂರಿಟಿ ಕ್ವಶನ್ 2 ಅಂತ ಇದೆ. ಅದು ಕೂಡ ಅಷ್ಟೇ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದಿಷ್ಟು ಲಿಸ್ಟ್ ಆಫ್ ಕ್ವಶನ್ಸ್ ಬರ್ತವೆ. ಆ ಲಿಸ್ಟ್ ಆಫ್ ಕ್ವಶನ್ಸ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಮ್ಮದೇ ಆದ ಆನ್ಸರ್ನ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಇದು ಎರಡನ್ನೂ ಕೂಡ ಸೆಕ್ಯೂರಿಟಿ ಕ್ವಶನ್ ನಂಬರ್ ಮತ್ತು ಸೆಕ್ಯೂರಿಟಿ ಕ್ವಶನ್ ನಂಬರ್ 2 ಎರಡನ್ನೂ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚಾ ಕೋಡ್, ಇಲ್ಲಿ ಏನು ಕ್ಯಾಪ್ಚಾ ಕೋಡ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಇಲ್ಲಿ ನಾವು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬಟನ್ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಎಲ್ಲ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಏನೇನು ಎಂಟರ್ ಮಾಡಿದ್ದೀವಿ ಆ ಡೀಟೇಲ್ಸನ್ನು ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಅಲ್ಲಿ 2 ಆಪ್ಷನ್ ಕೊಟ್ಟಿರ್ತಾರೆ, ಒಂದು ಎಡಿಟ್, ಇನ್ನೊಂದು ಸಬ್ಮಿಟ್. ಇನ್ ಕೇಸ್ ಏನಾದರೂ ತಪ್ಪಿದರೆ ನಾವು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವ್ದು ತಪ್ಪಿದೆನೋ ಅದನ್ನು ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಇನ್ ಕೇಸ್ ಎಲ್ಲದು ಸರಿಯಾಗಿದೆ ಅಂತ ಅಂದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನಮಗೆ ಮೊಬೈಲ್ ನಂಬರು ಮತ್ತು ಇಮೇಲ್ ವೆರಿಫಿಕೇಷನ್ ಅಂತ ಇರುತ್ತೆ. ಅಂದರೆ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸ್ತಾರೆ ಮತ್ತು ಇಮೇಲ್ ನಾವು ಎಂಟರ್ ಮಾಡಿರೋ ಇಮೇಲ್ ಐ ಡಿಗೆ ಕೂಡ ಒಂದು OTP ಕಳಿಸ್ತಾರೆ. ಆ ಎರಡನ್ನೂ ನಾವು ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನಮ್ಮ ಏನು ರಿಜಿಸ್ಟರ್ ಪ್ರೊಸೆಸ್ ಇರುತ್ತೋ ಅದಿಷ್ಟು ಕೂಡ ಕಂಪ್ಲೀಟ್ ಆಗುತ್ತೆ.
ಈ ಎರಡನ್ನೂ ಎಂಟ್ರಿ ಮಾಡಿದ್ದಾದಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅವರು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಅಂತ ಒಂದು ಮೆಸೇಜ್ ಬರುತ್ತೆ. ಇದಿಷ್ಟು ಕೂಡ ರಿಜಿಸ್ಟ್ರೇಷನ್ ಪ್ರೊಸೆಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಗಿನ್ ಆಗಿಬಿಟ್ಟು ಯಾವ ಥರ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅನ್ನೋದನ್ನು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.